ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ಮುತ್ತಿನ ಹಾರ ಭಾಗ 34. ಪ್ರಾರ್ಥನಾ, ರಾಗಿಣಿ ಮತ್ತು ಸಂದೀಪ್ ಮೂವರು ಮರುದಿನ ಬೆಂಗಳೂರಿಗೆ ಹೋಗುವುದೆಂದು ತಯಾರಿಯಲ್ಲಿ ಮುಳುಗಿದ್ದರು. ಜೊತೆಯಲ್ಲಿಯೇ ಎಲ್ಲರಿಗೂ ಮದುವೆ ದಿನಾಂಕದ ಬಗ್ಗೆ ಕಳವಳವಿತ್ತು. ರಾಗಿಣಿ ಬೆಳಗ್ಗೆ ಮನೆಗೆ ಬಂದು ವಾಪಸ್ ಹೋಗಿದ್ದಳು. ಶಿವಸ್ವಾಮಿ ಮತ್ತು ಸುಲೋಚನಾ ಪುರೋಹಿತರನ್ನು ಭೇಟಿಯಾಗಿ ಬಂದರು. ಬಂದ ತಕ್ಷಣವೇ ಪ್ರಾರ್ಥನಾಳಿಗೆ ವಿಷಯ ಕೇಳುವ ಆಸೆ ಇದ್ದರೂ ಅಪ್ಪ ಅಮ್ಮನಿಗೆ ಫ್ರೆಶ್ ಆಗಲು ಹೇಳಿ ಟೀ ಮಾಡಿಕೊಂಡು ಬಂದಳು. ಇಬ್ಬರ ಮುಖದಲ್ಲೂ ಬೇಜಾರು ತುಂಬಿ ತುಳುಕಿತ್ತು. ಅಪ್ಪ, ಏನಾಯ್ತಪ್ಪ? ಏನು ಹೇಳಿದ್ರು ಪುರೋಹಿತರು? ಬಂದಾಗಿಂದ ಸುಮ್ಮನೆ ಇದ್ದೀರಾ? ಪ್ರಾರ್ಥನಾ ಮೌನ ಮುರಿದಿದ್ದಳು. ಏನು ಹೇಳೋದು ಮಗಳೇ, ಒಂದಾದ್ಮೇಲೆ ಒಂದು ವಿಘ್ನ ಬರ್ತಿದೆ ನಿನ್ನ ಮದುವೆಗೆ. ನಾವು ಯಾವ ತಪ್ಪು ಮಾಡಿದ್ದೀವಿ ಅಂತ ಈ ಶಿಕ್ಷೆ ಕೊಡ್ತಾ ಇದ್ದಾನೆ ಆ ದೇವರು ಅಂತ ಗೊತ್ತಿಲ್ಲ ಎಂದರು ಸುಲೋಚನಾ. ಅಮ್ಮ, ಹೀಗೆ ಒಗ್ಟಾಗಿ ಯಾಕೆ ಮಾತಾಡ್ತೀಯಾ? ಏನು ಅಂತ ನೇರವಾಗಿ ಹೇಳಬಾರ್ದಾ? ಅಪ್ಪ, ನೀನಾದರೂ ಹೇಳು ಕೇಳಿದಳು ಅವಳು. ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ಪ್ರಾರ್ಥನಾ. ಮದುವೆಗೆ ಸದ್ಯಕ್ಕೆ ಯಾವ ಮುಹೂರ್ತವೂ ಇಲ್ವಂತೆ. ಇನ್ನು 6 ತಿಂಗಳ ನಂತರನೇ ಒಂದು ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದರು ಎಂದರು ಶಿವಸ್ವಾಮಿ. ಏನು, 6 ತಿಂಗಳ? ಸಂದೀಪ್ ಒಮ್ಮೆಲೆ ಎದ್ದು ನಿಂತಿದ್ದ. ಹೌದು ಸಂದೀಪ್, ನಾವೇನಾದರೂ ದೋಷ ಇದೆಯಾ, ಪೂಜೆ ಮಾಡಿಸಿ ಪರಿಹಾರ ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ವಿ. ಆದರೆ ಪುರೋಹಿತರದ್ದು ಒಂದೇ ಮಾತು, ಇನ್ನು 6 ತಿಂಗಳ ಒಳಗೆ ಯಾವುದೂ ಒಳ್ಳೆ ಮುಹೂರ್ತ ಇಲ್ಲ, ಸಮಯ ಚೆನ್ನಾಗಿಲ್ಲ ಅಂತ ಎಂದರು ಪ್ರಭಾಕರ್. ಒಂದಾದ್ಮೇಲೆ ಒಂದು ಅಪಶಕ್ನ ಆದಂತೆ ಆಗ್ತಿದೆ. ಯಾಕೆ ಹೀಗಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು 6 ತಿಂಗಳು ಅಂದರೆ ಏನು ಮಾಡೋದೋ ಏನೋ, ಜನ ಎಲ್ಲ ಏನು ಅನ್ಕೋತಾರೆ ಎಂದಿದ್ದರು ಮಾಲತಿ. ಪ್ರಾರ್ಥನಾ ಮನೆ. ಅಪ್ಪ, ಬೇಜಾರು ಮಾಡ್ಕೋಬೇಡಿ ನೀವು, ಇದೆಲ್ಲ ನನ್ನಿಂದನೇ ಆಗಿದ್ದು, ನನ್ನನ್ನು ಕ್ಷಮಿಸಿ ಎಂದಳು ಪ್ರಾರ್ಥನಾ. ಪ್ರಾರ್ಥನಾ ಕಣ್ಣಂಚಲಿದ್ದ ಕಂಬನಿಯನ್ನು ನೋಡಿ, ಅಯ್ಯೋ ಮಗಳೇ, ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರಾ? ನಿನ್ನ ತಪ್ಪೇನಿದೆ? ನೀನೇನೂ ಮಾಡಿಲ್ಲ. ಹಾಗೆಲ್ಲ ಯಾವತ್ತೂ ಯೋಚನೆ ಮಾಡಬೇಡ. ನಮ್ಮ ಸಮಯ ಸರಿ ಇಲ್ಲ ಅಷ್ಟೇ. ಎಲ್ಲದಕ್ಕೂ ಒಂದೊಂದು ಕಾರಣ ಇದ್ದೇ ಇರುತ್ತಲ್ವಾ? ಇದು ಯಾವುದೋ ಒಂದು ಒಳ್ಳೆ ಕೆಲಸ ಆಗೋಕ್ಕೆ ನಾಂದಿ ಆಗಿರಬಹುದು. ಮುಂದೊಂದು ದಿನ ನಮಗೆಲ್ಲ ಅರ್ಥ ಆಗುತ್ತೆ ದೇವ್ರು ಯಾಕೆ ಹೀಗೆ ಮಾಡಿದ ಅಂತ. ನೀನು ಬೇಜಾರು ಮಾಡ್ಕೊಂಡು ಅಳ್ತಾ ಎಲ್ಲ ಕೂತ್ಕೋಬೇಡ ಎಂದು ಶಿವಸ್ವಾಮಿ ಪ್ರಾರ್ಥನಾ ತಲೆಯನ್ನು ಸವರಿದರು. ಪ್ರಾರ್ಥನಾ ಬಿಕ್ಕಿ ಬಿಕ್ಕಿ ಅಪ್ಪನ ಮಡಿಲಲ್ಲಿ ಮಲಗಿ ಅಳಲು ಪ್ರಾರಂಭಿಸಿದಳು. ಏನಾಯಿತು ಇವಳಿಗೆ? ಅರೆ, ಇಷ್ಟೊಂದೆಲ್ಲ ಯಾಕೆ ಅಳ್ತಾ ಇದೆಯಾ ಮಗಳೇ? ನೋಡು ಸುಲೋಚನಾ ಎಂದು ಶಿವಸ್ವಾಮಿ ಆದಷ್ಟು ಪ್ರಾರ್ಥನಾಳನ್ನು ಸಮಾಧಾನಿಸಲು ಪ್ರಯತ್ನ ಪಡುತ್ತಿದ್ದರು. ಅಷ್ಟರಲ್ಲಿ ಪ್ರಾರ್ಥನಾ ಮೊಬೈಲ್ ಸದ್ದಾಗಿತ್ತು. ಸಂದೀಪ್ ಕಾಲ್ ಮಾಡಿದ್ದ. ನೋಡು, ಸಂದೀಪ್ ಕಾಲ್ ಮಾಡ್ತಿದ್ದಾನೆ, ಹೋಗು ಸಮಾಧಾನ ಮಾಡಿಕೊಂಡು ಒಂದ್ಸಲ ಮುಖ ತೊಳ್ಕೊಂಡು ಅವನ ಹತ್ರ ಮಾತಾಡು. ಸುಲೋಚನಾ ಮೊಬೈಲನ್ನು ಪ್ರಾರ್ಥನಾ ಕೈಗೆ ತಂದು ಕೊಟ್ಟಿದ್ದರು. ಸಂದೀಪ್ನ ಹೆಸರು ಕೇಳುತ್ತಿದ್ದಂತೆಯೇ ಪ್ರಾರ್ಥನಾ ಸ್ವಲ್ಪ ಸಮಾಧಾನವಾಗಿದ್ದಳು. ತನಗೇ ಇಲ್ಲಿ ಇಷ್ಟು ದುಃಖವಾಗುತ್ತಿದ್ದರೆ ಇನ್ನು ಸಂದೀಪ್ ನಿಸ್ವಾರ್ಥವಾಗಿ ನನಗೋಸ್ಕರ ಇಷ್ಟೆಲ್ಲ ಮಾಡುತ್ತಿದ್ದಾನೆ. ಅವನ ಅಪ್ಪ ಅಮ್ಮನ ದುಃಖವನ್ನು ನೋಡಿ ಅವನಿಗೆಷ್ಟು ಬೇಜಾರಾಗಿರಬಹುದು ಎಂದು ನೆನೆಸಿಕೊಂಡು ತಾನು ಧೈರ್ಯಗೆಡಬಾರದು ಎಂದು ಸಮಾಧಾನ ಮಾಡಿಕೊಂಡಿದ್ದಳು. ಅಮ್ಮ, ನಾನು ಅವ್ರಿಗೆ ಆಮೇಲೆ ಕಾಲ್ ಮಾಡ್ತೀನಿ, ಈಗ ಊಟ ಮಾಡೋಣ, ನನಗೂ ಸುಸ್ತಾಗಿದೆ, ಬೇಗ ಮಲಗಬೇಕು ಎಂದಿದ್ದಳು. ಎಲ್ಲರೂ ಊಟ ಮಾಡಿ ಮುಗಿಸಿದರು. ಯಾರಿಗೂ ಸರಿಯಾಗಿ ಊಟ ಸೇರಿರಲಿಲ್ಲ. ಕೇವಲ ಶಾಸ್ತ್ರಕ್ಕೆಂದು ಊಟ ಮಾಡಿದ್ದರು. ಊಟದ ನಂತರ ರಾಗಿಣಿ ಮತ್ತು ಪ್ರಾರ್ಥನಾಳ ಪೂರ್ವ ನಿರ್ಧಾರದಂತೆ, ಅಪ್ಪ, ನಾನು ಮತ್ತು ರಾಗಿಣಿ ನಾಳೆ ಬೆಂಗಳೂರು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಅಪ್ಪ, ನಾನು ಮತ್ತು ರಾಗಿಣಿ ನಾಳೆ ಬೆಂಗಳೂರು ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಹೋಗಿ ಬರಲಾ ಪ್ಲೀಸ್ ಎಂದಳು ಪ್ರಾರ್ಥನಾ. ಅಪ್ಪ ಅಮ್ಮ ಇಬ್ಬರು ಅವಳನ್ನೇ ಪ್ರಶ್ನಾರ್ಥಕವಾಗಿ ನೋಡಿದ್ದರು. ಅದು ಅಪ್ಪ, ನಾವು ಮದುವೆಗೆ ಶಾಪಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ವಿ, ಆದರೆ ಈಗ ಮದುವೆ ತುಂಬ ಮುಂದೆ ಹೋಯಿತು ಎಂದು ಹೇಳಲು ಹಿಂಜರಿಯುತ್ತಿರುವಾಗ, ಹೋಗ್ಬಾ ನೀನು, ನಿಂಗೂ ಸ್ವಲ್ಪ ವಾತಾವರಣ ಚೇಂಜ್ ಆಗುತ್ತೆ. ಮದುವೆ ಮುಂದೆ ಹೋದರೆ ಏನಂತೆ, ಮದುವೆ ಆಗುತ್ತಲ್ವಾ, ನಮಗೇನೂ ತೊಂದರೆ ಇಲ್ಲ ಶಿವಸ್ವಾಮಿ ಹೇಳಿದಾಗ ಸುಲೋಚನಾ ಕೂಡ ಸರಿ ಎಂದು ಜೊತೆಯಾಗಿದ್ದರು. ನಂತರ ಪ್ರಾರ್ಥನಾ ತನ್ನ ರೂಮಿಗೆ ಬಂದು ಮೊಬೈಲ್ ಚೆಕ್ ಮಾಡಿದ್ದಳು. ರಾಗಿಣಿ, ಸಂದೀಪ್ ಇಬ್ಬರು ಹಲವು ಬಾರಿ ಕಾಲ್ ಮಾಡಿದ್ದರು. ಅವಳಿಗೆ ಮಾತನಾಡಲು ಇಚ್ಛೆ ಇರಲಿಲ್ಲ. ಆದ್ದರಿಂದ ಮೂವರು ಇರುವ ವಾಟ್ಸ್ಆ್ಯಪ್ ಗ್ರೂಪಿನಲ್ಲಿ ಒಂದು ಸಂದೇಶ ಕಳುಹಿಸಿ ಮಲಗಿದ್ದಳು. ಮನಸ್ಸಿಗೆ ನಿದ್ರೆ ಬರದಿದ್ದರೂ ಸುಸ್ತಾಗಿದ್ದರಿಂದ ನಾಳೆ ಹೊರಡಬೇಕು ಎನ್ನುವ ಯೋಚನೆಯಿಂದ ನಿದ್ರಾದೇವಿ ಅವಳನ್ನು ಆವರಿಸಿದ್ದಳು.
ಮರುದಿನ ಬೆಳಿಗ್ಗೆ 6 ಗಂಟೆಗೆ ಸಂದೀಪ್ ಮತ್ತು ರಾಗಿಣಿ ಪ್ರಾರ್ಥನಾ ಮನೆಗೆ ಬಂದಿದ್ದರು. ಪ್ರಾರ್ಥನಾಳನ್ನು ಕಳುಹಿಸಿಕೊಡಲು ಹೊರಗೆ ಬಂದ ಶಿವಸ್ವಾಮಿ ಮತ್ತು ಸುಲೋಚನಾರಿಗೆ ಸಂದೀಪ್ ಕಾಣಿಸಿದ್ದ. ಅವರು ಮಾತನಾಡುವ ಮೊದಲೇ, ನಮಸ್ತೆ ಅಂಕಲ್, ನಮಸ್ತೆ ಆಂಟಿ, ಕ್ಷಮಿಸಿ, ನಾನು ಇವ್ರ ಜೊತೆಗೆ ಹೋಗ್ತಾ ಇದ್ದೀನಿ. ರಾಗಿಣಿ ನಂಗೆ ಕಾಲ್ ಮಾಡಿ ಹೇಳಿದಾಗ ಇಬ್ಬರನ್ನೇ ಕಳಿಸೋದು ಬೇಡ ಅಂತ ಅನ್ನಿಸ್ತು. ಅದಕ್ಕೆ ನಾನೇ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಬಂದೆ. ನೀವು ಎಂದು ಏನೋ ಹೇಳಲು ಹೊರಟಾಗಲೇ ಸುಲೋಚನಾ ಅವನನ್ನು ತಡೆದು, ಒಳ್ಳೇದಾಯ್ತು ಸಂದೀಪ್, ನನಗೂ ಇವರಿಬ್ಬರನ್ನೇ ಹೇಗೆ ಕಳಿಸೋದು ಅಂತ ಅನಿಸ್ತಾ ಇತ್ತು. ಈಗ ಯಾವ ಭಯನೂ ಇಲ್ಲ, ಹುಷಾರಾಗಿ ಹೋಗಿ ಬನ್ನಿ ಎಂದಿದ್ದರು. ಮೂವರ ಬೆಂಗಳೂರು ಪ್ರಯಾಣ ಶುರುವಾಯಿತು. ರಾಗಿಣಿ ಮತ್ತು ಪ್ರಾರ್ಥನಾ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದರು. ನಿನ್ನೆ ಯಾಕೆ ಮತ್ತೆ ಕಾಲ್ ಮಾಡಲಿಲ್ಲ ಪ್ರಾರ್ಥನಾ, ಏನಾಯಿತು ಕೇಳಿದಳು ರಾಗಿಣಿ. ಯಾಕೋ ಅಪ್ಪ ಅಮ್ಮ ನೋಡಿ ತುಂಬ ಬೇಜಾರಾಯಿತು. ನಾವು ಸುಳ್ಳು ಹೇಳ್ತಾ ಇದ್ದೀವಿ, ತಪ್ಪು ಮಾಡ್ತಾ ಇದ್ದೀವಿ ಅಂತೆಲ್ಲ ಅನಿಸ್ತಾ ಇತ್ತು. ಅಪ್ಪ ಅಮ್ಮ ಮದುವೆ ಮುಂದೆ ಹೋಗಿದ್ದಕ್ಕೆ ಬೇಜಾರು ಮಾಡ್ಕೊಂಡಿದ್ದೆ. ಅಪ್ಪ ಅಮ್ಮ ನಾನು ಮದುವೆ ಮುಂದೆ ಹೋಗಿದ್ದಕ್ಕೆ ಬೇಜಾರು ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡು ಎಷ್ಟೊಂದು ಸಮಾಧಾನ ಮಾಡಿದ್ರು. ಆಗ ನಂಗೆ ಅಳು ತಡೆಯೋಕೆ ಆಗಿಲ್ಲ. ತುಂಬ ಹತ್ಬಿಟ್ಟೆ ರಾಗಿಣಿ, ಅದಕ್ಕೆ ಮಾತಾಡೋ ಮೂಡಿರಲಿಲ್ಲ ಎಂದಳು ಪ್ರಾರ್ಥನಾ. ಅರ್ಥ ಆಗುತ್ತೆ ನನಗೆ. ನಿನ್ನೆ ನಾನು ನನ್ನ ಕೆಲಸದ ಬಗ್ಗೆ ನಿಮ್ಮ ಅಮ್ಮನ ಹತ್ರ ಸುಳ್ಳು ಹೇಳಿದೆ. ಅದೇ ನನಗೆ ತುಂಬ ಬೇಜಾರಾಯಿತು. ಇನ್ನು ನಾವು 3 ಜನ ಸೇರಿ ಇಷ್ಟೊಂದು ದೊಡ್ಡ ಪ್ಲ್ಯಾನ್ ಮಾಡಿದ್ದೀವಿ. ಆದರೆ ಇದೆಲ್ಲ ಆಗಲೇಬೇಕು ಪ್ರಾರ್ಥನಾ. ಮುಂದೇನಾಗುತ್ತೆ ಯಾರಿಗೂ ಗೊತ್ತಿಲ್ಲ. ಆದರೆ ಒಂದು ಅವಕಾಶನ ನಾವು ಬಳಸ್ಕೊಳ್ಬೇಕು ಅಲ್ವಾ? ತುಂಬ ಯೋಚನೆ ಮಾಡಿದರೆ ಇನ್ನೂ ದುಃಖ ಆಗ್ತಾ ಹೋಗುತ್ತೆ. ಇದೇ ಥರ ಆಗಬೇಕು ಅಂತ ಹಣೆಯಲ್ಲಿದೆ ಅಂತ ಅಂದ್ಕೊಳ್ಬೇಕು ಅಷ್ಟೆ. ರಾಗಿಣಿ ಕಿಟಕಿಯಲ್ಲಿ ಪ್ರಪಂಚವನ್ನು ನೋಡಿದ್ದಳು. ಮುಂದೇನಾಗುತ್ತೋ ಗೊತ್ತಿಲ್ಲ ಎಂದು ರಾಗಿಣಿ ಹೇಳಿದ ಕೂಡಲೇ ಪ್ರಾರ್ಥನಾ ಸಂದೀಪ್ನನ್ನೇ ನೋಡುತ್ತಿದ್ದಳು. ಸಂದೀಪ್ ಕೂಡ ಕನ್ನಡಿಯಲ್ಲಿ ಅವಳನ್ನು ನೋಡಿದ. ಇಬ್ಬರಿಗೂ ಅವತ್ತಿನ ತಮ್ಮಿಬ್ಬರ ನಡುವೆ ಆದ ಮದುವೆಯ ಬಗೆಗಿನ ಸಂಭಾಷಣೆ ನೆನಪಾಗಿತ್ತು. ಇಡೀ ಪ್ರಯಾಣದಲ್ಲಿ ಸಂದೀಪ್ ಏನನ್ನೂ ಮಾತನಾಡಿರಲಿಲ್ಲ. ರಾಗಿಣಿ ನಿದ್ದೆ ಮಾಡಿಬಿಟ್ಟಿದ್ದಳು. ಪ್ರಾರ್ಥನಾ ಹೊರ ಪ್ರಪಂಚವನ್ನು ನೋಡುತ್ತಾ ಏನೋ ಯೋಚಿಸುತ್ತಾ ಇದ್ದಳು. ಸುಮಾರು 2 ತಾಸಿನ ಪ್ರಯಾಣದ ನಂತರ ಬೆಂಗಳೂರು ತಲುಪಿದ್ದರು. ಸಂದೀಪ್ ಒಂದು ಕಡೆ ಕಾರನ್ನು ನಿಲ್ಲಿಸಿ, ತುಂಬ ಹಸಿವಾಗ್ತಿದೆ, ನನಗೆ ಏನಾದರೂ ತಿನ್ನೋಣ ಎಂದಿದ್ದ. ಪ್ರಾರ್ಥನಾ ರಾಗಿಣಿಯನ್ನು ಎಬ್ಬಿಸಿದಳು. ರಾಗಿಣಿ ಎದ್ದವಳೆ, ಪ್ರಸಾದ್ ಮನೆ ಬಂತ, ನಡೀರಿ ಹೋಗೋಣ, ಮಾತಾಡೋಣ ಎಂದಳು. ಫ್ಲೈಟಲ್ಲಿ ಬಂದಿಲ್ಲ ಚಿನ್ಕೋಳಿ, ಈಗಷ್ಟೇ ಬೆಂಗಳೂರು ಬಂದ್ವಿ, ಇಳಿ ಕೆಳಗೆ, ತಿಂಡಿ ತಿನ್ನೋಣ ಮೊದಲು ಎಂದ. ರೆಸ್ಟೋರೆಂಟ್ ಒಳಗಡೆ ಹೋಗಿ ತಿಂಡಿಯನ್ನು ಆರ್ಡರ್ ಮಾಡಿ ತಿನ್ನಲು ಶುರು ಮಾಡಿದಾಗ ರಾಗಿಣಿ, ನಂಗೋ ಡೌಟ್ ಎಂದಿದ್ದಳು. ಪ್ರಾರ್ಥನಾ ಸಂದೀಪ್ ತಿನ್ನುತ್ತಿದ್ದವರು ಒಮ್ಮೆ ಅವಳ ಮುಖವನ್ನು ನೋಡಿದ್ದರು. ಈ ಮದುವೆ ದಿನಾಂಕ ಅಷ್ಟು ಮುಂದೆ ಹೇಗೆ ಹೋಯಿತು ಅಂತ. ಎಲ್ಲ ನಮಗೆ ಬೇಕಾದಂಗೆ ಆಗ್ತಾ ಇದೆಯಲ್ಲ. ಅವತ್ತು ನೋಡಿದರೆ ಛತ್ರ ಕ್ಯಾನ್ಸಲ್, ಇವತ್ತು ನೋಡಿದರೆ ಮದುವೆ 6 ತಿಂಗಳು ಮುಂದೋಯ್ತು. ಏನಾಗ್ತಿದೆ ಇಲ್ಲಿ ಅಂತಲೇ ಅರ್ಥ ಆಗ್ತಿಲ್ಲ. ಇದರಲ್ಲಿ ಏನಿದೆ, ಆ ದೇವರಿಗೂ ಪ್ರಸಾದ್ ಪ್ರಾರ್ಥನಾ ಒಂದಾಗಬೇಕು, ಸಂದೀಪ್ ಮದುವೆ ಕ್ಯಾನ್ಸಲ್ ಆಗಬೇಕು ಅಂತಲೇ ಇರುತ್ತೆ ನಗುತ್ತಾ ಹೇಳಿದ್ದ ಸಂದೀಪ್. ಅಣ್ಣ, ಬಿ ಪ್ರಾಕ್ಟಿಕಲ್. ಆ ಥರ 6 ತಿಂಗಳ ನಂತರ ಮಾತ್ರ ಮುಹೂರ್ತ ಇದೆ ಅಂದರೆ ಮೊದಲೇ ಹೇಳಬೇಕಿತ್ತು ಅಲ್ವಾ? ಇದೊಂದೇ ಸಮಯ ಚೆನ್ನಾಗಿರೋದು, ಇದು ಬಿಟ್ಟರೆ ಇನ್ನು 6 ತಿಂಗಳ ನಂತರ ಅಂತ ನಿಮಗೇನಾದರೂ ಹೇಳಿದ್ರಾ? ಇಲ್ಲ ತಾನೇ? ಇಲ್ಲೇನೋ ಇದೆ ಅನ್ನಿಸ್ತಿದೆ. ನನಗೂ ಸಂದೀಪ್ ಹೇಳಿದ ಸರಿ ಅಂತಲೇ ಅನ್ನಿಸ್ತಿದೆ. ಇದರಲ್ಲಂತ ಯೋಚನೆ ಮಾಡೋದೇನಿದೆ? ಈ ಮದುವೆ ಮುಂದೆ ಹೋಗೋದು ಸರ್ವೇ ಸಾಮಾನ್ಯ ತಾನೇ. ನನ್ನ ಸಂಬಂಧಿಕರಲ್ಲೇ ನಾನು ಎಷ್ಟೋ ಈ ಥರದ್ದೆಲ್ಲ ನೋಡಿದ್ದೀನಿ. ಅದೇನೋ ಗ್ರಹಗತಿ, ಟೈಮ್ ಚೇಂಜ್ ಆಗಿರುತ್ತೆ ಅಂತೆಲ್ಲ ಹೇಳ್ತಾರೆ. ಸುಮ್ಮನೆ ಅದ್ರ ಬಗ್ಗೆ ಯೋಚನೆ ಮಾಡಿ ತಲೆ ಹಾಳು ಮಾಡ್ಕೊಳ್ಬೇಡ ಎಂದಳು ಪ್ರಾರ್ಥನಾ. ತಿಂಡಿ ತಿಂದು ಮೊಬೈಲ್ ನೋಡುತ್ತಿದ್ದ ಸಂದೀಪ್, ಪ್ರಾರ್ಥನಾ ಅದೆಲ್ಲಿ ಕಟ್ಸಿದಾನೆ ನಿನ್ನ ಪ್ರಸಾದ್ ಮನೇನ? ಇಲ್ಲಿಂದ 45 ನಿಮಿಷ ತೋರಿಸ್ತಿದೆ ಮ್ಯಾಪಲ್ಲಿ. ಬೆಂಗಳೂರಿನ ಹೊರವಲಯ. ನಾವು ಈ ತುದಿಯಿಂದ ಬಂದರೆ ನಿನ್ನ ಪ್ರಸಾದ್ ಮನೆ ಆ ತುದಿಯಲ್ಲಿದೆ. ಅಷ್ಟೊಂದು ದೂರ ಇದೆಯಾ? ಏನೋ ಒಂದು, ಇವತ್ತೆಲ್ಲ ಮುಗಿದ್ರೆ ಸಾಕು. ಪ್ರಾರ್ಥನಾ ಎದ್ದು ಹೋಗಿ ಕೈ ತೊಳೆದು ಬಿಲ್ ಕಟ್ಟಿ ಬಂದಿದ್ದಳು. ಮತ್ತೆ ಮೂವರ ಪ್ರಯಾಣ ಶುರುವಾಯಿತು. ಪ್ರಾರ್ಥನಾ, ಅದೇನೋ ಮುಖ್ಯವಾದ ಮೀಟಿಂಗ್ ಇದೆ, ಹೊಸ ಪ್ರಾಜೆಕ್ಟ್ ಬಗ್ಗೆ ಅಂದಿದೆಯಲ್ಲ, ಅದೇನಾಯಿತು ಕೇಳಿದಳು ರಾಗಿಣಿ. ಪ್ರಾರ್ಥನಾ ನಡೆದ ಎಲ್ಲ ಸಂಗತಿಗಳನ್ನು ವಿವರಿಸಿದಳು. ಇದನ್ನೆಲ್ಲ ಕೇಳಿದ ರಾಗಿಣಿ, ಅಂದರೆ ನಾವು ಕೈಯಲ್ಲೇ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುಪ್ಪ ಕುಡುಕ್ತಾ ಇದ್ದೀವಾ? ಏನು ಹೇಳ್ತಾ ಇದೀಯ ಚಿನ್ಕೋಳಿ? ಸ್ವಲ್ಪ ಬಿಡಿಸೇಳು. ನನಗಂತೂ ಸರಿಯಾಗಿ ನಿದ್ದೆ ಇಲ್ಲದೆ ತಲೆ ಓಡ್ತಾ ಇಲ್ಲ. ಪ್ರಾರ್ಥನಾ, ನೀನು ಮಹಾಂತೇಶ್ ಹತ್ರ ಪ್ರಸಾದ್ ಸರ್ ನಂಬರ್ ತೊಗೊಳ್ಬೋದಲ್ವಾ? ಅವ್ರಿಗೆ ವಿಷಯ ಹೇಳಿದರೆ ಸಹಾಯ ಮಾಡ್ತಾರಲ್ವಾ? ಮತ್ತ್ಯಾಕೆ ನೀನು ಪ್ರಯತ್ನ ಮಾಡಿಲ್ಲ ಕೇಳಿದಳು ರಾಗಿಣಿ. ಹೌದು, ನೀನು ಅವ್ರ ಹತ್ರ ಮಾತಾಡಿಲ್ವಾ? ರಾಗಿಣಿಯ ಜೊತೆಯಾಗಿದ್ದ ಸಂದೀಪ್.
ಒಂದು ನಿಮಿಷ ಇರಿ, ಈಗ ನಾನು ಮಾತಾಡ್ತೀನಿ. ನೀವು ಯೋಚನೆ ಮಾಡಿದ್ದು ಸರಿಯೇ ಇದೆ, ಆದರೆ ಅದಷ್ಟು ಸುಲಭ ಆಗಿದ್ದರೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ವಾ? ರಾಗಿಣಿ, ನಿಂಗೆ ಗೊತ್ತಲ್ವಾ, ಒಂದು ಸಲ ಒಂದು ಪ್ರಾಜೆಕ್ಟ್ಗೆ ಕ್ಲೈಂಟ್ಸಿಂದ ಒಪ್ಪಿಗೆ ಸಿಕ್ಕಿ ನಮ್ಮ ತನಕ ಬಂದಮೇಲೆ ಪ್ರಸಾದ್ ಸರ್ ಅಷ್ಟೊಂದು ಅದರಲ್ಲಿ ಇನ್ವಾಲ್ವ್ ಆಗಲ್ಲ ಅಂತ. ಕೆಲಸ ರಿವ್ಯೂ ಮಾಡ್ತಾರೆ ಅಷ್ಟೇ. ಮತ್ತು ಅವ್ರು ನೇರವಾಗಿ ಮಾಂತೇಶ್ ಜೊತೆನೂ ಕೆಲಸ ಮಾಡ್ತಾ ಇಲ್ಲ. ಇನ್ನೇನಾದರೂ ಎಮರ್ಜೆನ್ಸಿ ಅಂತ ಬಂದರೆ ಮಾತ್ರ ಇಮೇಲ್ ಮಾಡ್ತಾರೆ. ನೀನೇ ನೋಡಿದ್ಯಲ್ಲ, ಅವರಿಲ್ಲಿ ಆಫೀಸಿಗೆ ಬಂದಾಗಲೂ ಕೆಲವೊಮ್ಮೆ ನಮ್ಗೆ ಏನನ್ನಾದರೂ ಹೊಸದು ಹೇಳ್ಕೊಡ್ಬೇಕು ಅಂತ ಇದ್ದರೆ ಮಾತ್ರ ಅವ್ರು ಸಹಾಯ ಮಾಡ್ತಿದ್ರು. ಇಲ್ಲ ಅವ್ರಿಗೆ 1000 ಕೆಲಸಗಳಿರುತ್ತೆ, ಅದರಲ್ಲಿ ಬ್ಯುಸಿ ಇರ್ತಿದ್ರು ಅಲ್ವಾ? ವಿವರಿಸಿದ್ದಳು ಪ್ರಾರ್ಥನಾ. ಮತ್ತೆ ಮುಂದುವರೆದು, ಅಷ್ಟಕ್ಕೂ ಈಗ ನಂಗೆ ಅವ್ರ ಡೀಟೇಲ್ಸ್ ಸಿಕ್ತು ಅಂತಲೇ ಇಟ್ಕೋ, ಏನು ಮಾಡೋಕ್ಕಾಗತ್ತೆ? ಅವ್ರ ಅಮ್ಮನ ಥರನೇ ಮಾಡ್ತಾರೆ ಅಷ್ಟೆ, ಎಲ್ಲನೂ ಬಿಟ್ಟು ಹೋಗಿದ್ದಾರೆ. ನಂಗೀಗ ಅವ್ರ ಜೊತೆಗಿರಬೇಕು ಅನ್ನೋ ಯೋಚನೆ ಒಂದು ಕಡೆ ಆದರೆ, ಯಾಕೆ ಬಿಟ್ಟು ಹೋದರು, ನನ್ನಿಂದ ಅವ್ರಿಗೆ ಏನಾದರೂ ಬೇಜಾರಾಯ್ತಾ, ಏನು ತಪ್ಪು ಮಾಡಿದ್ದೀನಿ ಅನ್ನೋದನ್ನು ತಿಳ್ಕೊಳ್ಳೋದು ಅಷ್ಟೇ ಮುಖ್ಯ ಅನಿಸ್ಬಿಟ್ಟಿದೆ ಎಂದಳು. ಇದು ಸರಿ. ಅಷ್ಟಕ್ಕೂ ಅವಾಗ ಬಹುಶಃ ಅವ್ರು ಇದು ಸರಿ. ಅಷ್ಟಕ್ಕೂ ಅವಾಗ ಬಹುಶಃ ಅವರು ನಿನ್ನ ನೋಡೋಕ್ಕಂತಲೇ ಆಫೀಸಿಗೆ ಬರ್ತಿದ್ರು ಅನಿಸುತ್ತೆ. ವಾರದಲ್ಲಿ 2 ದಿನ ಆಫೀಸಿಗೆ ಬಂದರೂ ದಿನದಲ್ಲಿ 3/4 ಭಾಗ ನಿನ್ನ ಜೊತೆನೇ ಚರ್ಚೆ ಮಾಡ್ತಿದ್ರು. ಅದೇನು ಚರ್ಚೆ ಮಾಡ್ತಿದ್ರಿ ನಮಗಂತೂ ಗೊತ್ತಿಲ್ಲ. ನಾವೆಲ್ಲ ಇಲ್ಲಿ ದೂರದಿಂದನೇ ಮೀಟಿಂಗ್ ರೂಮಲ್ಲಿ ನಿಮ್ಮನ್ನು ನೋಡ್ತಾ ಕೂರ್ತಿದ್ವಿ ಎಂದು ಅವಳನ್ನು ನೋಡಿ ಕಣ್ಣು ಹೊಡೆದಿದ್ದಳು ರಾಗಿಣಿ. ಹಾಗೇನೂ ಇಲ್ಲ, ನಿಂಗೂ ಎಷ್ಟೋ ಸಲ ಅವ್ರು ಗೈಡ್ ಮಾಡಿದ್ರು ತಾನೇ. ಅವ್ರ ಆಫೀಸಲ್ಲಿ ಎಲ್ಲರನ್ನೂ ಒಂದೇ ಥರ ನೋಡ್ತಿದ್ರು. ಸ್ವಂತ ವಿಷಯನ ವೃತ್ತಿ ಜೀವನಕ್ಕೆ ಅವ್ರು ಯಾವತ್ತೂ ತಂದಿಲ್ಲ. ಎಷ್ಟೋ ಸಲ ನಮ್ಮಿಬ್ಬರ ಮಧ್ಯೆ ನಿರ್ಧಾರ ತಗೊಳ್ಳುವಾಗ ಭಿನ್ನಾಭಿಪ್ರಾಯ ಬಂದಿದೆ. ಅವಾಗ ಅವರು ನಾನು ಅವ್ರಿಗೆ ಹತ್ರ ಆಗಿದ್ದೀನಿ ಅಂತ ನನ್ನ ಪರವಾಗಿ ಮಾತಾಡ್ತಿರ್ಲಿಲ್ಲ. ಇದು ನಿಂಗೂ ಗೊತ್ತು ತಾನೇ. ತನ್ನ ವಾದವನ್ನು ಮಂಡಿಸಿದಳು ಪ್ರಾರ್ಥನಾ. ಆಯಿತು ತಾಯಿ, ಪ್ರಸಾದ್ ಸರ್ ಗುಣಗಾನ ಮಾಡಿದ ಸಾಕು, ನೀನೆಲ್ಲಿ ಬಿಟ್ಕೊಡ್ತೀಯ ಅವರನ್ನು? ನಕ್ಕಿದ್ದಳು ರಾಗಿಣಿ. ಸಂದೀಪ್ ಕೂಡ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದ. ಅವನ ಮುಖದಲ್ಲೂ ಕಿರುನಗೆ ಮೂಡಿತ್ತು. ಬಂದ್ವಿ ನಾವು ನಿನ್ನ ಪ್ರಸಾದ್ ಮನೆಗೆ. ಅದೇ ಅಲ್ಲಿ ಕಾಣಿಸ್ತಿದೆಯಲ್ಲ 4ನೇ ಮನೆ, ಅದೇ ಪ್ರಸಾದ್ ಮನೆ. ನೀವಿಬ್ಬರು ಹೋಗಿ ಬನ್ನಿ, ನಾನು ಇಲ್ಲೇ ಸ್ವಲ್ಪ ದೂರದಲ್ಲಿ ಕಾರ್ ನಿಲ್ಲಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಎಂದಿದ್ದ ಸಂದೀಪ್. ನೀವು ಬರಲ್ವಾ ಎಂದು ಕೇಳಲು ಹೊರಟಿದ್ದ ಪ್ರಾರ್ಥನಾ ಮತ್ತು ರಾಗಿಣಿಯನ್ನು ನೋಡಿ, ನಂಗೆ ಗೊತ್ತು ನೀವೇನು ಕೇಳ್ತೀರಾ ಅಂತ. ನಾನು ಬರಲ್ಲ ಅಲ್ಲಿಗೆ. ನೀವಿಬ್ಬರು ಪ್ರಸಾದ್ ಜೊತೆ ಕೆಲಸ ಮಾಡಿದ್ರಿ, ಪರಿಚಯ ಇದ್ದೀರಾ. ಮತ್ತು ನಾನು ಬಂದು ಅವ್ರಿಗೆ ತೊಂದರೆ ಕೊಡೋದು ಬೇಡ. ನಮ್ಮ ಕೆಲಸ ಆಗಬೇಕು. ಆದರೂ ಅವ್ರಿಗೆ ಒತ್ತಡ ಕೊಟ್ಟು ಏನೋ ಒಂದು ತನಿಖೆ ಮಾಡೋ ಥರ ಎಲ್ಲರೂ ಹೋಗಿ ಅವ್ರಿಗೆ ಮುಜುಗರ ಮಾಡಿಸೋದು ಬೇಡ. ಏನಾದರೂ ಇದ್ದರೆ ನಂಗೆ ಕಾಲ್ ಮಾಡಿ, ತಕ್ಷಣ ಬರ್ತೀನಿ, ಇಲ್ಲೇ ಹತ್ರದಲ್ಲಿರ್ತೀನಿ ಎಂದ. ಗೆಳತಿಯರಿಬ್ಬರಿಗೂ ಈ ಮಾತು ಸರಿ ಎನಿಸಿ ಎಂಬಂತೆ ತಲೆಯಲ್ಲಾಡಿಸಿ ಮನೆಯ ಗೇಟಿನ ಹತ್ತಿರ ಬಂದರು.